ನಮಸ್ಕಾರ. ನಾವು ಈ ಒಂದು ವಿಡಿಯೋದಲ್ಲಿ 45ರಿಂದ 55 ವರ್ಷದಲ್ಲಿ ಮಹಿಳೆಯರ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಯಾವುವು, ಯಾಕೆ ಈ ರೀತಿಯಂತ ಬದಲಾವಣೆಗಳು ಆಗುತ್ತದೆ, ಮತ್ತೆ ಈ ಬದಲಾವಣೆಗಳು ಆಗುವಾಗ ನೀವು ಯಾವ ರೀತಿಯಂತ ಒಂದು ತಯಾರಿನ ನಡೆಸಬೇಕು, ಹೇಗೆ ಇದನ್ನ ಎದುರಿಸಬೇಕು, ಯಾವಾಗ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸಬೇಕು ಅನ್ನೋದನ್ನ ನೋಡೋಣ. ಓಕೆನಾ? ನೋಡಿ, ಎಲ್ಲಾರ್ಗು ವಯಸ್ಸು ಆಗ್ತಿದ್ದಂಗೆ ನಮ್ಮ ದೇಹದಲ್ಲಿ ಬದಲಾವಣೆಗಳು ಆಗೇ ಆಗುತ್ತೆ ಅಲ್ವಾ. ಈಗ ಈ 50ರ ವಯಸ್ಸಿನ ಆಸುಪಾಸಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಹೆಣ್ಣುತನಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗೋದು ಏನು ಅಂತ ಅಂದ್ರೆ ಅದು ಓವರೀಸ್ ಅಂತಂದ್ರೆ ಅಂಡಾಶಯ. ಈ ಅಂಡಾಶಯದ ಸೈಜ್ ಏನಿದೆ 45, 50, 55 ಆಗುವಾಗ ಈ ಸೈಜ್ ಏನಿದೆ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ? ಯಾವಾಗ ಈ ಗಾತ್ರ ಕಮ್ಮಿ ಆಗ್ತಾ ಹೋಗುತ್ತೋ ಆವಾಗ ಈ ಅಂಡಾಶಯ ಮಾಡ್ತಕ್ಕಂಥ ಕೆಲಸನೂ ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಅದರ ಉತ್ಪಾದನೆ ಮಾಡ್ತಕ್ಕಂತಹ ಈಸ್ಟ್ರೋಜನ್ ಆಗಿರಬಹುದು, ಪ್ರೊಜೆಸ್ಟರಾನ್ ಆಗಿರಬಹುದು, ಮತ್ತಿತರ ಹಾರ್ಮೋನ್ಸ್ ಇನ್ಹಿಬಿನ್ ಎ, ಇನ್ಹಿಬಿನ್ ಬಿ, AMH ಅಂತೆಲ್ಲ ಹೇಳ್ತೀವಿ. ಈ ಎಲ್ಲಾ ಹಾರ್ಮೋನ್ಗಳು ಇಳಿಮುಖದಲ್ಲಿ ಹೋಗುತ್ತೆ. ಸೊ ಇದೇ ಕಾರಣಕ್ಕೆ ನಮ್ಮ ದೇಹದಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಈ ನಾ ಹೇಳ್ತಕ್ಕಂತಹ ಬದಲಾವಣೆಗಳು ಎಲ್ಲರಲ್ಲೂ ಎಲ್ಲಾ ರೀತಿಯಂತಹ ಲಕ್ಷಣಗಳು ಇರಬೇಕು ಅಂತ ಇಲ್ಲ. ಇದು ನೀವು ಈ ಹಿಂದೆ ಯಾವ ರೀತಿಯಂತ ಜೀವನ ಶೈಲಿನ ಅಳವಡಿಸ್ಕೊಂಡಿದ್ರಿ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಸ್ಟ್ರೆಂಥನಿಂಗ್ ಹೇಗಿದೆ, ನಿಮ್ಮ ಪರಿಸರ ಹೇಗಿದೆ ಅನ್ನೋದ್ರ ಮೇಲೂ ಸಹ ಅವಲಂಬಿತವಾಗಿರುತ್ತೆ. ಓಕೆನಾ? ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಹಾಟ್ ಫ್ಲಾಶಸ್ ಅಂತ ಹೇಳ್ತೀವಿ. ಅಂದ್ರೆ ಒಮ್ಮೆಲೆ ಕೂತಿದಾಗ ಒಮ್ಮೆಲೆನೆ ಬಿಸಿ ಬಿಸಿ ಆಗೋದು, ಮುಖ ಬಿಸಿ ಆಗ್ತಕ್ಕಂಥದ್ದು, ಕತ್ತು ಬಿಸಿ ಆಗ್ತಕ್ಕಂಥದ್ದು, ಅಥವಾ ಎದೆಯ ಮೇಲ್ಭಾಗ ಕಿವಿ ಬಿಸಿ ಬಿಸಿ ಆಗ್ತಕ್ಕಂಥದ್ದು, ಏನೋ ಕೆಂಡದ ಮೇಲೆ ಕೂತಿದೀವೇನೋ ಅನ್ನೋ ಒಂದು ಫೀಲಿಂಗ್ ಬರ್ತಕ್ಕಂಥದ್ದು. ಆಮೇಲೆ ಮಲಗಿರುವಾಗ ಒಮ್ಮೆಲೆನೆ ಹೆಚ್ಚಿಗೆ ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ. ಬೆಡ್ಶೀಟ್ ಪೂರ ಒದ್ದೆ ಆಗಿ ಅಷ್ಟು ಸ್ವೆಟ್ಟಿಂಗ್ ಬಂತು, ಅಷ್ಟು ಬೆವತ್ಕೊಂಡು ಎದ್ದಿದ್ದು, ಮತ್ತೆ ಎದ್ದ ನಂತರ ಮತ್ತೆ ನಿದ್ದೆಗೆ ಹೋಗೋದಿಕ್ಕೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದು ಯಾಕೆ ಅಂತಂದ್ರೆ ರಕ್ತನಾಳಗಳು ಸ್ವಲ್ಪ ಡೈಲೇಟ್ ಆಗೋದ್ರಿಂದ ಈ ರೀತಿಯಂತಹ ಒಂದು ಬದಲಾವಣೆಗಳು ಕಂಡು ಬರುತ್ತೆ. ನಿಮ್ಗೆ ಈ ರೀತಿ ಇದು ಹೆಚ್ಚು ಆಗ್ತಾ ಇದ್ರೆ ಒಂದು ತಣ್ಣೀರ್ ಬಟ್ಟೆ, ಅದು ಬನಿಯನ್ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಸರಿ, ಅಂದ್ರೆ ಒಂದು ಕಾಟನ್ ಬಟ್ಟೆ ಏನಿದೆ ಅದನ್ನ ನೀರಲ್ಲಿ ತಣ್ಣೀರನ್ನ ಉಪಯೋಗಿಸಿ ಒರೆಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಐಸ್ ಗೆಡ್ಡೆ, ಐಸ್ ಕ್ಯೂಬ್ಸ್ ಏನಿದೆ ಅದನ್ನ ಉಪಯೋಗಿಸಿ ಮುಖದ ಮೇಲೆಲ್ಲ ಸವರ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದು ಕಮ್ಮಿ ಆಗುತ್ತೆ. ಓಕೆನಾ? ಅದನ್ನು ಇದು ತುಂಬಾನೇ ಕಿರಿಕಿರಿ ಆಗ್ತಿದೆ ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತೆಲ್ಲ ಬರುತ್ತೆ, ಅದನ್ನು ಸಹ ನೀವು ಪರಿಗಣಿಸಬಹುದಾಗಿರುತ್ತೆ. ಓಕೆನಾ? ಇದು ಅಲ್ಲದೆ ಕೆಲವೊಬ್ಬರಿಗೆ ಯೋನಿಯ ಭಾಗದಲ್ಲಿ ಒಂದು ಡ್ರೈನೆಸ್ ಉಂಟಾಗ್ತಕ್ಕಂಥದ್ದು, ಯೂರಿನ್ಗೆ ಹೋಗುವಾಗ ಉರಿ ಅಥವಾ ಪದೇ ಪದೇ ಇನ್ಫೆಕ್ಷನ್ ಆಗುವಂಥದ್ದು. ಈಗ ಇನ್ನೇನು ಅರ್ಜೆಂಟ್ ಆಯಿತು, ಸರಿ ಬಾತ್ರೂಮ್ಗೆ ಹೋಗೋ ಅಷ್ಟರಲ್ಲೇ ಯೂರಿನ್ ಲೀಕ್ ಆಗೋವಂಥದ್ದು, ಅಥವಾ ಕೂತಿದ್ದಾಗ ಕೆಮ್ಮಿದ್ರೆ ಅಥವಾ ನಕ್ಕಿದ್ರೆ ಅಥವಾ ಅಕ್ಷಿ ಮಾಡಿದಾಗ, ಸ್ನೀಸ್ ಮಾಡಿದಾಗ ಯೂರಿನ್ ತಂತಾನೆ ಹೋಗೋದು, ಯೂರಿನ್ ಲೀಕ್ ಆಗುವಂಥದ್ದು, ಈ ರೀತಿಯಂತ ಒಂದು ಬದಲಾವಣೆಗಳು ಇರುತ್ತೆ. ಇದು ಯಾಕೆ ಅಂದ್ರೆ ನಾನು ಹೇಳ್ದಂಗೆ ಈಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗೋದ್ರಿಂದ ಆ ಸೂಕ್ಷ್ಮವಾದಂತಹ ಪ್ರೈವೇಟ್ ಪಾರ್ಟ್ಸ್ ಏನಿದೆ, ಅದು ಸ್ಕಿನ್ ಏನಿದೆ ಅದು ಥಿನ್ ಆಗುತ್ತೆ. ಆ ಕಾರಣಕ್ಕೆ ಈ ರೀತಿಯಂತ ಒಂದು ಸಮಸ್ಯೆಗಳು ಕಂಡು ಬರುತ್ತೆ. ಇದು ಹೆಚ್ಚಾಗಿ ಕಂಡು ಬರ್ತಿದೆ ಅಂತಂದ್ರೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಹೆಚ್ಚಾಗ್ತಿದೆ ಅಂತಂದ್ರೆ ಆಂಟಿಬಯೋಟಿಕ್ಸ್ ನ ಅವಶ್ಯಕತೆ ಇರುತ್ತೆ. ಅಥವಾ ನಾವು ಅಲ್ಲಿ ಕೆಳಗಡೆ ಹಚ್ಕೊಳ್ಳೋದಿಕ್ಕೆ ಒಂದು ಆಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಮಾಯಿಶ್ಚರೈಸರ್ನಾದ್ರೂ ನೋಡಿ ಕೆಳಗಡೆ ಪರೀಕ್ಷೆ ಮಾಡಿ ನಿಮ್ಗೆ ಹೇಳ್ತೀವಿ. ಓಕೆನಾ? ಇದು ಅಲ್ಲದೆ ನರಮಂಡಲಗಳಲ್ಲೂ ಸಹ ಕೆಲವೊಂದು ವ್ಯತ್ಯಾಸಗಳು ಕಂಡು ಬರುತ್ತೆ. ಅಂದ್ರೆ ಮರೆಯತಕ್ಕಂಥದ್ದು, ಯಾವುದ್ರ ಮೇಲೂ ಅಷ್ಟು ಉತ್ಸಾಹಕತೆ ಇಲ್ಲದೆ ಇರೋದು, ಪ್ರತಿದಿನಿತ್ಯ ಒಂದು ಆಲಸ್ಯತನ ಅಥವಾ ಮೈ ಭಾರ ಅನ್ಸೋದು, ಈ ರೀತಿಯಂತ ಒಂದು ಬದಲಾವಣೆಗಳು ಸಹ ಬರುತ್ತೆ. ಇನ್ನು ಕೆಲವೊಂದ್ಸಲ ಮಲಗಿದ್ದಾಗ ಒಂದು ಸಲ ಎಚ್ಚರ ಆದ್ರೆ ಮತ್ತೆ ನಿದ್ದೆ ಹೋಗೋದಕ್ಕೂ ಸಹ ಕೆಲವೊಬ್ಬರಿಗೆ ತೊಂದರೆ ಉಂಟಾಗಬಹುದು. ಇದು ಅಲ್ಲದೆ ಒಬ್ಬರಿಗೆ ಕೂದಲು ಹೆಚ್ಚು ಉದುರುವಂಥದ್ದನ್ನ ನೋಡ್ತೀವಿ. ಇನ್ನು ಕೆಲವೊಬ್ಬರಿಗೆ ತುಟಿ ಮೇಲೆ ಅಥವಾ ಗಲ್ಲದ ಮೇಲೆ ಅಥವಾ ಎದೆಯ ಮೇಲೆ ಹೊಸದಾಗಿ ಹೇರ್ಸ್ ಅಥವಾ ಕೂದಲು ಬರೋದನ್ನು ಸಹ ನೋಡಬಹುದಾಗಿರುತ್ತೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಟೈಮಲ್ಲಿ ಆ ರೀತಿಯಂತ ಒಂದು ಚೇಂಜಸ್ ಬಂದಾಗ ಎಷ್ಟೊಂದು ಮಹಿಳೆಯರು ನನಗ್ ಮಾತ್ರ ಯಾಕೆ ಹಿಂಗಾಗ್ತಿದೆ, ಈ ಮೊದಲು ನನಗೆ ಇರ್ಲಿಲ್ವಲ್ಲ, ನನಗೇನೋ ಸಮಸ್ಯೆ ಉಂಟಾಗ್ತಿದೆಯೇನೋ, ಯಾಕಪ್ಪ ಹಿಂಗಾಗ್ತಿದೆ ಅಂತ ಒಂದು ದಿಗಿಲಾಗ್ಬಿಡ್ತಾರೆ ಅಥವಾ ಒಂದು ತಳಮಳ ಉಂಟಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಮಾಹಿತಿಗಳನ್ನ ನೀವು ತಿಳ್ಕೊಬೇಕು. ಇದು ಅಲ್ಲದೇನೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಿರಬಹುದು, ನಿಮ್ಮ ಮಗಳು, ಮಗನು ಅಥವಾ ನಿಮ್ಮ ಹಸ್ಬೆಂಡ್ ಯಾರಿರ್ತಾರೆ ಅವರಿಗೇನು ಸಹ ನೀವು ಇದನ್ನ ಹಂಚ್ಕೋಬೇಕು. ಯಾಕೆ ಅಂತಂದ್ರೆ ಇಷ್ಟು ದಿವಸ
ಮಹಿಳೆಯರ ಏನಿರ್ತಾರೆ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋದು, ಹಸ್ಬೆಂಡ್ನ ಆಫೀಸಿಗೆ ರೆಡಿ ಮಾಡಿ ಕಳ್ಸೋದು ಅಂತ ತಮ್ಮನ್ ತಾವನೇ ತೊಡಗಿಸ್ಕೊಂಡ್ ಬಿಟ್ಟಿರ್ತಾರೆ. ಮತ್ತೆ ಅವ್ರಿಗೋಸ್ಕರ ಅಂತಾನೆ ಟೈಮ್ನ ಎತ್ತಿಟ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಂತ ಒಂದು ಬದಲಾವಣೆಗಳು ಕಂಡು ಬಂದಾಗ ಅವರಿಗೆ ಫ್ಯಾಮಿಲಿ ಸಪೋರ್ಟ್ನ ಅವಶ್ಯಕತೆ ಇರುತ್ತೆ, ಎಮೋಷನಲ್ ಸಪೋರ್ಟ್ನ ಅವಶ್ಯಕತೆ ಇರುತ್ತೆ. ಈಗ ಮನೆಯಲ್ಲೂ ಸಹ ಯಾಕಪ್ಪ ನಮ್ಮಮ್ಮ ಹಿಂಗೆ ಕಿರಿಕಿರಿ ಮಾಡ್ತಾರೆ, ಯಾಕಪ್ಪ ನಮ್ಮಮ್ಮ ಚಿಕ್ಕದಕ್ಕೂ ಇಷ್ಟು ಕೋಪ ಮಾಡ್ಕೋತಾರೆ ಅಥವಾ ಚಿಕ್ಕ ವಿಷಯಕ್ಕೂ ಅಳ್ತಾರೆ ಅಂತ ಅವ್ರ ಮೇಲೇನೆ ರೇಗಾಡೋದ್ ಬದಲು, ಓಕೆ ಇದು ಎಲ್ಲಾರ್ಗು ಈ ವಯಸ್ಸಿನಲ್ಲಿ ಆಗ್ತಕ್ಕಂಥದ್ದು ಸಹಜ ಅಂತ ಹೇಳಿ ಸ್ವಲ್ಪ ನೀವು ಅವ್ರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಅವರಿಗೆ ಹೊಂದಿಕೊಂಡು ಹೋದ್ರೆ ಅವ್ರಿಗೂ ಸಹ ಒಂದು ನಿರಾಳ ಇರುತ್ತೆ. ಆ ಕಾರಣಕ್ಕೆ ಇನ್ನೊಬ್ಬರಿಗೆ ಇನ್ನು ಕೆಲವೊಂದು ಮುಖ್ಯವಾಗಿ ಇನ್ನೂ ಮಹತ್ವವಾಗಿ ನೋಡೋದಾದ್ರೆ ಸ್ನಾಯುಗಳೇನಿರುತ್ತೆ ಅಥವಾ ಲಿಗಮೆಂಟ್ಸ್ ಏನಿರುತ್ತೆ ಅದು ಲೂಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದ್ರ ಸ್ಟ್ರೆಂತ್ ನ ಕಳ್ಕೊಂಡು ಹೋಗೋದ್ರಿಂದ ಕೆಲವೊಬ್ಬರಿಗೆ ಯೂಟ್ರಸ್ ಏನಿರುತ್ತೆ, ಗರ್ಭಕೋಶ ಕೆಳಗಡೆ ಜಾರಬಹುದು, ಅಥವಾ ಬ್ಲಾಡರ್ ಏನಿದೆ, ಯೂರಿನ್ ಚೀಲ ಏನಿದೆ ಅದನ್ನು ಸಹ ಜಾರಬಹುದು. ಈ ಕಾರಣಕ್ಕೇನೆ ನೀವು ಯೂರಿನ್ ಕೂತ್ಕೊಂಡಾಗ ಅಥವಾ ಮೋಷನ್ಗೆ ಕೂತ್ಕೊಂಡಾಗ ನಿಮ್ಗೆ ಏನೋ ಕೆಳಗಡೆ ಬಂದಂಗೆ ಅನ್ನಿಸ್ಬಹುದು, ಅಥವಾ ಏನೋ ಕೈಗೆ ಸಿಗ್ತಾ ಇದೆಯಲ್ಲ, ಒಂದು ರೌಂಡ್ಗೆ ಏನೋ ಸಿಗ್ತಾ ಇದೆಯಲ್ಲ, ಅಥವಾ ಓಡಾಡಿದಾಗ ನಡೆದಾಗ ಕೆಳಗಡೆ ಬಂದಂಗೆ ಅನ್ನಿಸ್ತಿದೆಯಲ್ಲ ಅಂತ ಅನ್ನಿಸ್ಬಹುದು. ಈ ರೀತಿಯಂತ ಒಂದು ಸಿಂಪ್ಟಮ್ಸ್ ಇದ್ರೆ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಡೆಫಿನೆಟ್ ಆಗಿ ನಿಮ್ಮ ವೈದ್ಯರನ್ನ ನೀವು ಕಾಣ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈ ಸಂದರ್ಭದಲ್ಲೇನೆ ಏನಾಗುತ್ತೆ ಅಂತಂದ್ರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಮತ್ತೆ ಗುಡ್ ಕೊಲೆಸ್ಟ್ರಾಲ್ ಅನ್ನೋದೇನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೊಟ್ಟೆಯ ಸುತ್ತ ಬೊಜ್ಜು ಕಾಣಿಸ್ಕೊಳ್ಳೋದು, ಎದೆಯ ಅಥವಾ ಸ್ತನ ಭಾಗ ಜೋತ್ ಬೀಳ್ತಕ್ಕಂತಹದ್ದು, ಏನೋ ಸ್ವಲ್ಪ ದಪ್ಪ ಆಗ್ತಿದೀವಲ್ಲಪ್ಪ ಅಂತ ಒಂದು ಭಾವನೆ ಕೂಡ ಬರಬಹುದು. ಇನ್ನು ಕೆಲವೊಬ್ಬರಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಪಟ್ಟಂತೆ ಯಾವಾಗ್ಲೂ ಹೊಟ್ಟೆ ತುಂಬದಂಗೇನೆ ಇರೋದು, ಊಟ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಅಥವಾ ಮಲಬದ್ಧತೆ, ಮೋಷನ್ಗೆ 2 ದಿನಕ್ಕೊಂದ್ಸಲ 3 ದಿನಕ್ಕೆ ಸಲ ಹೋಗೋದು, ಅಥವಾ ಮೋಷನ್ ಹೋಗುವಾಗ ಗಟ್ಟಿಯಾಗಿ ಹೋಗ್ತಕ್ಕಂಥದ್ದನ್ನು ಸಹ ಕೆಲವೊಬ್ಬರಲ್ಲಿ ಕಂಡು ಬರುತ್ತೆ. ಇದೇ ಕಾರಣಕ್ಕೆ ನೀವು ಪ್ರತಿದಿನ 3ರಿಂದ 4 ಲೀಟರ್ನ ನೀವು ಕುಡಿಬೇಕು. ಅಲ್ಲದೆ ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ಬೇಕಾಗಿ ಬರುತ್ತೆ. ಈ ಬೊಜ್ಜು ಎಲ್ಲದನ್ನು ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ರೀತಿಯಂತ ಶುಗರ್ ಐಟಮ್ಸ್, ಎಕ್ಸ್ಟ್ರಾ ಶುಗರ್ಸ್ ತಗೊಳಕ್ ಹೋಗ್ಬೇಡ್ರಿ. ಸಕ್ಕರೆ ಪದಾರ್ಥಗಳು, ಬೇಕರಿ ಐಟಮ್ಸ್, ಬ್ರೆಡ್ ಆಗಿರೋದು, ಬಿಸ್ಕೆಟ್ ಆಗಿರ್ಬಹುದು, ಇದನ್ನ ನೀವು ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಳ್ಳೋದು, ಕಡಿತಗೊಳಿಸ್ಕೊಳ್ಳೋದು ಬಹಳ ಉತ್ತಮ. ಇನ್ನೂ ಮಹತ್ವಕಾರಿಯಾಗಿರೋದನ್ನ ನೋಡಿದ್ರೆ ಕಾರ್ಡಿಯೋವಾಸ್ಕುಲರ್ ರಿಸ್ಕ್ ಅಂತ ಅಂದ್ರೆ, ಈಗ ನೀವು ಯೂಶಲಿ ನೋಡಿರ್ತೀರ ಮಧ್ಯ ವಯಸ್ಸಿನವರು ಅಂತಂದ್ರೆ ಒಂದು 30 ವರ್ಷದವರು, ಆ ತರದವರೆಲ್ಲ ಸಡನ್ ಆಗಿ ಡೆತ್ ಆಯ್ತು, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಅದು ಬಹುತೇಕ ಸಮಯದಲ್ಲಿ ಪುರುಷರೇ ಆಗಿರ್ತಾರೆ, ಮಹಿಳೆಯರಲ್ಲಿ ಯೂಶಲಿ ಕಮ್ಮಿ. ಇದು ಯಾಕೆ ಅಂತಂದ್ರೆ ಯೌವನಾವಸ್ಥೆಯಲ್ಲಿ ಇರ್ತಕ್ಕಂತಹ ಈಸ್ಟ್ರೋಜನ್ ಹಾರ್ಮೋನ್ ಏನಿದೆ ಇದು ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂತಂದ್ರೆ ಹೃದಯನ ಸುರಕ್ಷೆ ಮಾಡ್ತಕ್ಕಂಥ ಹಾರ್ಮೋನ್ ಆಗಿರುತ್ತೆ. ಇದು ಕಮ್ಮಿ ಆದಾಗ ನಿಮ್ಗೂ ಸಹ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅಂತಂದ್ರೆ ಪುರುಷರಿಗೆ ಎಷ್ಟಿತ್ತೋ ಅಷ್ಟೇ ರಿಸ್ಕ್, ಅಂದ್ರೆ ಈಕ್ವಲ್ ರಿಸ್ಕ್ ಆಗುತ್ತೆ. ಹಾಗೆ ಇದೆಲ್ಲ ರಿಸ್ಕ್ ನ ನೀವು ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ರೆ ನಾನು ಹೇಳ್ದಂಗೆ ನಿಮ್ಮ ಊಟದ ಪದ್ಧತಿ ಏನಿರುತ್ತೆ ಅದನ್ನ ನೀವು ತಿದ್ಕೋಬೇಕು ಆದಷ್ಟು. ಅಂಡ್ ಮೂಳೆಯ ಸಾಂದ್ರತೆ ಕಮ್ಮಿಗೊಳ್ಳೋದ್ರಿಂದ ಮೂಳೆ ಟೊಳ್ಳಾಗೋ ಸಾಧ್ಯತೆಗಳು ಹೆಚ್ಚು, ಅಂದ್ರೆ ಆಸ್ಟಿಯೋಪೋರೋಸಿಸ್. ಒನ್ಸ್ ಮೂಳೆಯ ಸಾಂದ್ರತೆ ಏನಿರುತ್ತೆ, ಡೆನ್ಸಿಟಿ ಏನಿರುತ್ತೆ ಅದು ಕಮ್ಮಿ ಆದ್ರೆ ಸಣ್ಣದಾಗಿ ಬಿದ್ರೂ ಸಹ, ಅಂದ್ರೆ ಬಿದ್ದಾಗ ಇನ್ ಕೇಸ್ ಸಪೋಸ್ ನೀವು ಕೈ ಕೊಟ್ಕೊಂಡಿರ್ತಾರ ಅನ್ಕೊಡ್ರಿ, ಆ ಕೈಯಲ್ಲಿ ಫ್ರಾಕ್ಚರ್ಸ್ ಉಂಟಾಗತಕ್ಕಂಥದ್ದು ಅಥವಾ ಬಿದ್ದಾಗ ಫ್ರಾಕ್ಚರ್ಸ್ ಉಂಟಾಗ್ತಕ್ಕಂತಹ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ನಿಮ್ಗೆ ಬೇರೆ ಯಾವುದೇ ರೀತಿಯಂತ ಸಮಸ್ಯೆ ಏನಿಲ್ಲ ಅಂತಂದ್ರೆ ಪ್ರತಿನಿತ್ಯ ರಾತ್ರಿ 1 ಗ್ಲಾಸ್ ಹಾಲು ಕುಡೀರಿ. ವೈಟಮಿನ್ D3 ಲೆವೆಲ್ ಚೆಕ್ ಮಾಡಿಸ್ಕೊಂಡು ವೈಟಮಿನ್ D3 ಸಪ್ಲಿಮೆಂಟೇಷನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಸಹ ನೀವು ತಗೊಳ್ಕೊಳ್ಳೋದು ಉತ್ತಮ. ಓಕೆನಾ? ಇನ್ನು ಈ ಮಧ್ಯೆ ನಿಮ್ಗೆ ಪೀರಿಯಡ್ಸ್ ನಿಂತಾದ ನಂತರ, ಅಂದ್ರೆ 1 ವರ್ಷ ನಿಮ್ಗೆ ಯಾವುದೇ ರೀತಿಯಂತ ಪೀರಿಯಡ್ಸ್ ಕಾಣಿಸ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮನ್ನ ನಾವು ಮಿನೋಪಾಸ್ ಅಂತ ಹೇಳ್ತೀವಿ, ಅಂದ್ರೆ ಋತುಬಂಧ ಆಗಿದೆ ಅಂತ ಹೇಳ್ತೀವಿ. ಈಗ ಋತುಬಂಧ ಆದ ನಂತರ ಈ 1 ವರ್ಷದ ನಂತರ ಮತ್ತೆ ಏನಾದ್ರೂ ನಿಮ್ಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ, ಅದು ಕಮ್ಮಿ ಆಗಿರ್ಬಹುದು ಅಥವಾ ಜಾಸ್ತಿ ಆಗಿರಬಹುದು, ಎಷ್ಟೇ ಪ್ರಮಾಣ ಆಗಿದ್ರು ಈ ಪೋಸ್ಟ್ ಮಿನೋಪಾಸಲ್ ಬ್ಲೀಡಿಂಗ್ ಇತ್ತು ಅಂತಂದ್ರೆ ನೀವು ಡೆಫಿನೆಟ್ ಆಗಿ ನೆಗ್ಲೆಕ್ಟ್ ಮಾಡದೆ ನಿಮ್ಮ ವೈದ್ಯರನ್ನ ನೀವು ಭೇಟಿ ಮಾಡಲೇಬೇಕು. ಕೆಲವರು ಅನ್ಕೋತಾರೆ ಓಕೆ ಬ್ಲೀಡಿಂಗ್ ಕಂಡಿಸ್ಕೊಂಡ ತಕ್ಷಣ ಓಕೆ, ಕೆಲವೊಬ್ರು ಹೆದರ್ಕೋತಾರೆ ಏನು ಕ್ಯಾನ್ಸರ್ ಇರಬಹುದು ಅಂತ.
ಕ್ಯಾನ್ಸರ್ ಒಂದೇ ಕಾರಣ ಅಲ್ಲ, ಕ್ಯಾನ್ಸರ್ಗಿಂತನೂ ಹಲವಾರು ಕಾರಣಗಳು ಇರುತ್ತೆ. ನಾವು ನಿಮ್ಗೆ ಸ್ಕ್ಯಾನಿಂಗ್ ನ ಮಾಡಿ ನೋಡಿ ಅದ್ರ ಮೇಲೆ ಯಾವ ತೊಂದರೆಯಿಂದ ಹಿಂಗಾಗ್ತಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತೆ ಮೆಡಿಕೇಶನ್ಸ್ ನ ಕೊಡ್ತೀವಿ. ಇನ್ನು ಕೆಲವೊಬ್ರು ಸ್ವಲ್ಪ ತಾನೇ ಆಗಿರೋದು, ಬ್ಲೀಡಿಂಗು ಹೆಚ್ಚೇನಿಲ್ವಲ್ಲ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ. ದಯವಿಟ್ಟು ನೀವೂ ಸಹ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಒಟ್ಟಾರೆ ಹೇಳೋದಾದ್ರೆ, ಈ ಋತುಬಂಧ ಅಂದ್ರೆ ಮೀನೋಪಾಸ್ ಆದ ನಂತರ ನಮ್ದೆಲ್ಲ ಮುಗೀತು, ನಮ್ದು ಇನ್ನೇನಿದೆ ಅಂತ ಅನ್ಕೊಳ್ಳೋದ್ ಬದಲು ಈ ಹಿಂದೆ ನೀವು ಯಾವ ಚಟುವಟಿಕೆಗಳು ನಿಮ್ಗೆ ಖುಷಿ ತರ್ತಾ ಇತ್ತೋ, ನಿಮ್ಮನ್ನ ನೀವೇ ಬ್ಯುಸಿಯಾಗಿ ಇಟ್ಕೊಳ್ಳೋದ್ರಲ್ಲಿ ಸಹಾಯ ಮಾಡ್ತಾ ಇತ್ತೋ, ಫಾರ್ ಎಕ್ಸಾಂಪಲ್ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದುವಂತ ಹವ್ಯಾಸ ಆಗಿರಬಹುದು, ಅಥವಾ ಹ್ಯಾಂಡ್ ಪೇಂಟಿಂಗ್ ಆಗಿರಬಹುದು, ಕ್ರೋಶೆ ಆಗಿರಬಹುದು, ಸ್ವೆಟರ್ ನೇಯ್ತಕ್ಕಂಥದ್ದು, ಸ್ಕಾರ್ಫ್ ನೇಯ್ತಕ್ಕಂಥದ್ದು, ಒಳ್ಳೊಳ್ಳೆ ರಂಗೋಲೆಗಳನ್ನ ಮಾಡ್ತಕ್ಕಂಥದ್ದು, ಈ ಯಾವುದು ನಿಮ್ಗೆ ಮನಸ್ಸಿಗೆ ಮುದ ಕೊಡ್ತಿತ್ತೋ ಆ ಹವ್ಯಾಸಗಳನ್ನ ನೀವು ಹಿಂತಿರುಗಿಸ್ಕೊಳ್ಬೇಕು, ಸ್ಟಾರ್ಟ್ ಮಾಡಬೇಕು. ನಿಮ್ಮನ್ನ ನೀವೇ ಆದಷ್ಟು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಇಟ್ಕೋಬೇಕು. ಪ್ರತಿನಿತ್ಯ ಧ್ಯಾನ ಮಾಡ್ರಿ, ಮತ್ತೆ ಪ್ರತಿದಿನ ಬೆಳಗ್ಗೆ ಒಂದು ½ ಮತ್ತೆ ಸಾಯಂಕಾಲ ಒಂದು ½ ವಾಕಿಂಗ್ ಮಾಡ್ರಿ, ಎಕ್ಸಸೈಸಸ್ ಮಾಡ್ರಿ, ಯೋಗಾಸನ ಮಾಡ್ರಿ, ಅಥವಾ ನಿಮ್ಗೆ ಅಭ್ಯಾಸ ಇದೆ ಅಥವಾ ಅವಕಾಶ ಇದೆ, ಲಭ್ಯತೆಗಳು ಇದೆ ಅಂತಂದ್ರೆ ಜಿಮ್ಗೂ ಸಹ ಸೇರ್ಕೊಡ್ರಿ. ಸೊ ಯಾಕೆ ಅಂತಂದ್ರೆ ಈ ಟೈಮ್ನಲ್ಲಿ ನಿಮ್ಗೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಬಹಳ ಮುಖ್ಯ ಆಗುತ್ತೆ ಆ ಕಾರಣಕ್ಕೆ. ಸೊ ಎಲ್ಲ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.